ಚೆಕ್ನ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ವ್ಯವಹರಿಸುವವರು ಹೆಚ್ಚಿನ ಒಂದು ಜಾಗೃತಿಯನ್ನು ತಗೋಬೇಕು. ಇತ್ತೀಚಿನ ದಿನಗಳಲ್ಲಿ ಸುಪ್ರೀಂ ಕೋರ್ಟ್, ಹೈಕೋರ್ಟ್ಗಳಲ್ಲಿ ಹಲವಾರು ಜಡ್ಜ್ಮೆಂಟ್ಗಳು ಬರ್ತಾ ಇದೆ, ಹಲವಾರು ರೀತಿಯಲ್ಲಿ ಬರ್ತಾ ಇದೆ. ಸೊ ಹಾಗಾಗಿ ಚೆಕ್ಕನ್ನು ಕೊಡುವವರಾಗಿರ್ಬೋದು ಅಥವಾ ಚೆಕ್ಕನ್ನು ಪಡ್ಕೊಳ್ಳೋರಾಗಿರ್ಬೋದು ತುಂಬ ಕೇರ್ಫುಲ್ಲಾಗಿ ಇರಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚೆಕ್ಕನ್ನು ಇವತ್ತಿನ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಚೆಕ್ಕನ್ನು ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಈ ವಿಡಿಯೋನ ಮಾಡಿದ್ದೀನಿ. ನಮ್ಮ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹಿಸಿ, ಬೇರೆಯವ್ರಿಗೂ ಶೇರ್ ಮಾಡಿ. ನಮ್ಮ ಒಂದು ಹೆಚ್ಚಿನ ಒಂದು ವಿಡಿಯೋಗಳನ್ನು ಮಾಡೋದಕ್ಕೆ ನಮಗೆ ಒಂದು ಉತ್ಸಾಹ ಬರುತ್ತೆ. ಹಾಗೆಯೇ ಯಾವುದೇ ಒಂದು ಕಾನೂನಿನಾತ್ಮಕವಾದಂಥ ವಿಚಾರಗಳಿದ್ದರೆ, ಅದಕ್ಕೆ ಸಂಬಂಧಪಟ್ಟ ಸೈಟೇಷನ್ಸ್ಗಳಿಗೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದ್ದರೆ ಕಾಮೆಂಟನ್ನು ಮಾಡಿ, ಅಥವಾ ನಮ್ಮ ಒಂದು ಕಾಂಟ್ಯಾಕ್ಟ್ ಮತ್ತು ಇಮೇಲ್ ID ಅಥವಾ ವಾಟ್ಸಪ್ಪಲ್ಲಿ ನೀವು ಅದನ್ನು ಮಾಹಿತಿಯನ್ನು ಕೊಟ್ಟರೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಕೂಡ ಮುಂದಿನ ಒಂದು ಬಾರಿ ಅದನ್ನು ಮಾಡಿ ಹಾಕ್ತೇವೆ. ಇವತ್ತಿನ ಒಂದು ವಿಚಾರಕ್ಕೆ ಬರೋಣ. ಚೆಕ್ಗೆ ಸಂಬಂಧಪಟ್ಟಂತೆ ಚೆಕ್ಕನ್ನು ಕೊಡಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು. ಯಾಕೆಂತಂದರೆ ಚೆಕ್ಕನ್ನು ಒಂದು ಬಾರಿ ಕೊಟ್ಟರೆ ಅದು ಪ್ರಿಸ್ಯೂಮ್ ಆಗಿರುತ್ತೆ. ಆ ಚೆಕ್ಕು ನಿಮ್ಮದೇ ಆಗಿದ್ದು ನೀವು ಅದನ್ನು ಸಹಿಯನ್ನು ಮಾಡಿದರೆ ಅದು ನೀವು ಅದಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರವನ್ನು ಮಾಡಿದ್ದೀರಿ ಅದಂತೇಳಿ ತುಂಬ ನಿಮ್ಮ ಮೇಲೆ ಒಂದು ಪ್ರಿಸ್ಯೂಮನ್ನು ತಗೋಬೋದಾಗತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ 2010ರಲ್ಲಿ ರಂಗಪ್ಪ ವರ್ಸಸ್ ಶ್ರೀ ಮೋಹನ್ ಈ ಒಂದು ಪ್ರಕರಣವನ್ನು ಕೂಲಂಕುಷವಾಗಿ ವಿಚಾರಣೆಯನ್ನು ಮಾಡಿ, ಪರಿಶೀಲನೆಯನ್ನು ಮಾಡಿ ಜಡ್ಜ್ಮೆಂಟನ್ನು ನೀಡಿದೆ. ಕಾನೂನಾತ್ಮಕವಾಗಿ ಇದನ್ನು ವಿಶ್ಲೇಷಿಸೋದಾದರೆ NA ಆ್ಯಕ್ಟ್ನ ಸೆಕ್ಷನ್ 128 ಮತ್ತು 129ಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ಈ ಒಂದು ರಂಗಪ್ಪ ವರ್ಸಸ್ ಶ್ರೀ ಮೋಹನ್ ಈ ಒಂದು ಪ್ರಕರಣದಲ್ಲಿ ಕೂಲಂಕುಷವಾಗಿ ಸುಪ್ರೀಂ ಕೋರ್ಟ್ ಚರ್ಚಿಸಿ ತೀರ್ಪನ್ನು ನೀಡಿದೆ. ಈ ಒಂದು ತೀರ್ಪಿನ ಅನ್ವಯ ನೋಡೋದಾದರೆ ಇದರಲ್ಲಿ ಸಂಪೂರ್ಣವಾಗಿ ಚೆಕ್ಗೆ ಸಂಬಂಧಪಟ್ಟಂತೆ ಪ್ರಿಜುಮ್ಷನ್ ಏನಿದೆ ಸೆಕ್ಷನ್ 139 ಇದಕ್ಕೆ ಸಂಬಂಧಪಟ್ಟ ಸಂಪೂರ್ಣವಾಗಿ ಚರ್ಚೆ ಮಾಡಲಾಗಿದೆ. ಈ ಒಂದು ಕೇಸ್ನ ಒಂದು ಡೀಟೇಲನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಡಲಾಗಿದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಪೂರ್ತಿ ಜಡ್ಜ್ಮೆಂಟನ್ನು ಕೂಡ ನೋಡ್ಬೋದಾಗಿರುತ್ತೆ. ಅಥವಾ ನೀವೇ ನೇರವಾಗಿ ಹಾಲ್ ಕೋರ್ಟ್ ರಿಪೋರ್ಟರ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಪಾರ್ಟೀಸ್ ನೇಮಲ್ಲಿ ರಂಗಪ್ಪ ಅಂತ ಟೈಪ್ ಮಾಡಿದರೆ ಅಥವಾ ಶ್ರೀ ಮೋಹನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಜಡ್ಜ್ಮೆಂಟ್ಸ್ ಕಾಣಿಸುತ್ತೆ. ಸೊ ಅದರಲ್ಲೂ ಕೂಡ ನೀವು ನೇರವಾಗಿ ನೋಡ್ಬೋದು. ಅಥವಾ ನಮ್ಮ ಒಂದು ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುವ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಆ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಜಡ್ಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ನೋಡೋದಾದರೆ, ಚೆಕ್ಕನ್ನು ನೀಡಿದಂಥವರು ಅವರು ಚೆಕ್ಕು ಕಳೆದೋಗಿದೆ ಅಥವಾ ಮಿಸ್ಯೂಸ್ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಅವರು ದಾಖಲಾತಿಗಳ ಜೊತೆಗೆ ಅದು ಸಂಪೂರ್ಣ ವಿವರ ಜೊತೆಗೆ ನ್ಯಾಯಾಲಯಕ್ಕೆ ಸಮ್ಮತಿ ಆಗುವ ರೀತಿಯಲ್ಲಿ ಕೊಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದು ಅಪೂರ್ಣ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ನಂಬಲಿಕ್ಕೆ ಬರೋಲ್ಲ. ಸುಮ್ಮನೆ ಏನೋ ಒಂದು ಮಾಹಿತಿಯನ್ನು ಹೇಳಿದರೆ ಆವಾಗ ಅದನ್ನು ನಂಬಲಿಕ್ಕೆ ಬರೋಲ್ಲ ಅಂಥೇಳಿ ಈ ಜಡ್ಜ್ಮೆಂಟಲ್ಲಿ ಹೇಳಿದೆ. ಸೊ ಹಾಗಾಗಿ ಒಂದು ಬಾರಿ ಚೆಕ್ಕನ್ನು ಕೊಟ್ಟಿದ್ದು ಆ ಚೆಕ್ಕು ನಿಮ್ಮದೇ ಆಗಿದ್ದು ಅದರಲ್ಲಿರುವ ಸಹಿ ನಿಮ್ಮದೇ ಆಗಿದ್ದರೆ ಆವಾಗ ನೀವು ಚೆಕ್ಕನ್ನು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಕೊಟ್ಟಿದ್ದೀರಿ ಅಂತ ನಂಬಲಿಕ್ಕಾಗತ್ತೆ, ಇದನ್ನು ಪ್ರಿಸ್ಯೂಮ್ ಮಾಡ್ಕೊಳ್ಳಿಕ್ಕಾಗತ್ತೆ. ಆ ಒಂದು ಆಧಾರದ ಮೇಲೆ ಆ ವ್ಯವಹಾರನ ಮಾಡಿದ್ದೀರಿ ಅಂತೇಳಿ ನಿಮ್ಮ ವಿರುದ್ಧ ತೀರ್ಪನ್ನು ನೀಡಲಿಕ್ಕೆ ಬರುತ್ತೆ. ಸೊ ಹಾಗಾಗಿ ಒಂದು ಸಾರಿ ಚೆಕ್ಕನ್ನು ಕೊಟ್ಟರೆ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ನೀವು ವ್ಯವಹಾರ ಮಾಡಿದ್ದೀರಿ ಅಂತ ಒಪ್ಕೊಂಡಂಗೆ ಆಗುತ್ತೆ. ಸೊ ಹಾಗಾಗಿ ಯಾರಿಗೇ ಆಗಲಿ ಏಕಾಏಕಿ ಯಾರೋ ಕೇಳಿದ್ರು ಅಂತೇಳಿ ಬ್ಲಾಂಕ್ ಚೆಕ್ಗಳನ್ನು ಕೊಡೋದು, ಸೈನ್ ಮಾಡಿ ಬೇಕಾಬಿಟ್ಟು ಎಲ್ಲೋ ಚೆಕ್ಗಳನ್ನು ಬಿಸಾಕೋದು, ಎಲ್ಲೋ ಅದನ್ನ ಹಾಕ್ಬಿಟ್ಟು ಬರೋವಂಥದ್ದು. ಸೊ ಆ ಥರ ಮಾಡಬೇಡಿ. ಈಗ ಎಷ್ಟೋ ಕೆಲವರು ಸಾಲ ಮಾಡ್ಕೊಳ್ತಾರೆ, 10,000 20,000 ಸಾಲ ಮಾಡ್ಕೊತಾರೆ, ಖಾಲಿ ಚೆಕ್ಗಳನ್ನು ಕೊಡ್ತಾರೆ. 50,000 1 ಲಕ್ಷ ತಗೋತಾರೆ, ಖಾಲಿ ಚೆಕ್ಗಳನ್ನು ಕೊಡ್ತಾರೆ. ಅವರು 5 ಲಕ್ಷ 10 ಲಕ್ಷ ನೆಕ್ಸ್ಟ್ ಕೇಸ್ಗಳನ್ನು ಬರೆದು ಹಾಕ್ತಾರೆ. ಆಮೇಲೆ ಅವ್ರು ಬರೆದಂಥ ಹಾಕಿದ ಮೇಲೆ ಕೆಲವು ಕ್ಲೈಂಟ್ಗಳು ಬರ್ತಾರೆ, ಸರ್ ನಾನು ಅವ್ರ ಹತ್ರ 50,000 ರೂಪಾಯಿ ಸಾಲ ತೊಗೊಂಡಿದ್ದೆ, ಅವರು 5 ಲಕ್ಷ ರೂಪಾಯಿ ಚೆಕ್ಕನ್ನು ಹಾಕಿದ್ದಾರೆ, 10 ಲಕ್ಷ ರೂಪಾಯಿ ಚೆಕ್ಕನ್ನು ಹಾಕಿದ್ದಾರೆ ಅಂತ. ಆಮೇಲೆ ನಾನು ಯಾವುದೋ ಒಂದು ಅವ್ರ ಹತ್ರ ಚೀಟಿ ವ್ಯವಹಾರ ಮಾಡ್ತಾಯಿದ್ದೆ, ಆವಾಗ ಅವರು ಚೆಕ್ಗಳನ್ನು ಕೇಳಿದ್ರು, 5 ಚೆಕ್ಕನ್ನು ಕೊಟ್ಟಿದ್ದೆ, 10 ಚೆಕ್ಕನ್ನು ಏನು ಲೆಕ್ಕವಿಲ್ಲದೆ ಏನು ಪೇಪರ್ ಪೀಸ್ಗಳು ಅನ್ನೋ ರೀತಿಯಲ್ಲಿ ಹಂಚಿರ್ತಾರೆ. ಸೊ ಅದನ್ನು ಆಮೇಲೆ ಅವರು ಅದನ್ನು ಬರೆದು ಸೈನ್ ಹಾಕ್ಕೊಂಡಿದ್ದಾರೆ, ನಾನು ಅವ್ರಿಗೆ ಕೊಡಬೇಕಾಗಿಲ್ಲ ಅಂತಂತಾರೆ. ಎಲ್ಲ ಕಾಲ ಮಿಂಚಿ ಹೋದ್ಮೇಲೆ ಏನು ಮಾಡಲಿಕ್ಕಾಗತ್ತೆ? ಸೊ ಈ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸೆಕ್ಷನ್ 139ಕ್ಕೆ ಸಂಬಂಧಪಟ್ಟಂತೆ ನೀವು ವ್ಯವಹಾರ ಮಾಡಿದ್ದೀರಿ ಅನ್ನೋ ಪ್ರಿಸ್ಯೂಮ್ ಬರುತ್ತೆ. ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಚೆಕ್ಕನ್ನು ಕೊಟ್ಟರೆ ಆ ಚೆಕ್ಕಿಗೆ ಸಂಬಂಧಿಸಿದಂತೆ ಒಂದು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅಥವಾ ಅದಕ್ಕೆ ಸಂಬಂಧಪಟ್ಟ ಲಿಖಿತ ಒಂದು ದಾಖಲೆಗಳನ್ನು ಇಟ್ಕೊಂಡು ಅದರ ವ್ಯವಹಾರವನ್ನು ಮಾಡಬೇಕಾಗಿರುತ್ತೆ. ಇಲ್ಲ ಅಂತಂದರೆ ರಂಗಪ್ಪ ವರ್ಸಸ್ ಶ್ರೀ ಮೋಹನ್ ಈ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ 2010ರಲ್ಲಿ ಹೇಳಿರುವಂತೆ ಅದು ಒಂದು ಪ್ರಿಸ್ಯೂಮನ್ನು ತಗೋಬೇಕಾಗತ್ತೆ.
ಹಾಗಾಗಿ ಚೆಕ್ಕನ್ನು ನೀಡುವ ಮುನ್ನೆ ಯಾವುದೇ ಒಂದು ಕ್ಲೈಂಟ್ಸ್ ಆಗಿರ್ಬೋದು ಎಚ್ಚರಿಕೆಯಿಂದ ಇರಬೇಕು. ಹಾಗೆಯೇ ಚೆಕ್ಕನ್ನು ಪಡ್ಕೊಳ್ಳೋಂಥವರು ಕೂಡ ಅದಕ್ಕೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ಇಟ್ಕೊಂಡ್ರೆ ಅದು ತುಂಬ ಉತ್ತಮವಾಗಿರುತ್ತೆ ಅನ್ನೋದನ್ನು ಈ ಒಂದು ಪ್ರಕರಣದಿಂದ ನೋಡ್ಬೋದಾಗಿರುತ್ತೆ.